ಇಡೀ ಬೆಂಗಳೂರಿಗೆ ಫೇಮಸ್ ಆಗಿದೆ ಮಾದೇವಣ್ಣ ವೈಟ್ ಪಲಾವ್ ಮತ್ತೆ ಮಾಡಿದ್ದೀನಿ. ಬನ್ನಿ ಟೇಸ್ಟ್ ನೋಡಿ, ತಿಂದರೆ ಕಳೆದೋಗ್ತೀರಾ. ಬನ್ನಿ ಸರ್, ಈ ಥರ ಚಿಕನ್ ಬಿರಿಯಾನಿ ತಿಂದು ಅಡಿಕ್ಟ್ ಆದರೆ ನಾವು ಜವಾಬ್ದಾರಲ್ಲ ಸರ್. ಟೇಸ್ಟ್ ತುಂಬ ಚೆನ್ನಾಗಿದೆ. ಮನೇಲಿ ಹೇಗೆ ಮಾಡ್ತೀವೋ ಅದೇ ಥರ ಇದೆ. ಚಿಕನ್ ಅಷ್ಟೇ ಜ್ಯೂಸಿಯಾಗಿ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಬಂದು ಒಂದ್ಸಲ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಬರ್ತಾನೆ ಇರ್ತೀರಾ. ತುಂಬ ಚೆನ್ನಾಗಿದೆ ಟೇಸ್ಟ್. ಸರ್, ನಾನು ಹಳ್ಳಿಯಿಂದ ಬಂದು ಪ್ಲೇಟ್ ತೊಳ್ಕೊಂಡು 3 ಬಿರಿಯಾನಿ ಹೋಟ್ಲ್ ಓಪನ್ ಮಾಡಿದ್ದೀನಿ. ನಾಗರಬೈಲು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಚೆನ್ನಾಗಿ ಬೆಳೆಸಿದ್ದೀರಾ. ಇಲ್ಲಿ ಚಂದ್ರಲೇಔಟಿಗೆ ಬಂದಿದ್ದೀನಿ, ಇಲ್ಲೂ ಮಾಡಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸರ್. ಸರ್ ನಮಸ್ಕಾರ, ನಾನು ನಿಮ್ಮ ಮಾದೇವಣ್ಣ. ನಾಗರಬಾವಿ ಸರ್ಕಲಲ್ಲಿ ಬಿರಿಯಾನಿ ಫೇಮಸ್ ಮಾಡಿದ್ರಿ, ತುಂಬ ಟೇಸ್ಟಾಗಿರ್ತಾಯಿತ್ತು. ಅಲ್ಲೂ ತಿಂದಿದ್ದೀರಾ, ನನ್ನೆಲ್ಲ ಸಪೋರ್ಟ್ ಮಾಡಿದ್ದೀರಾ, ತುಂಬ ಬೆಳೆಸಿದ್ದೀರಾ ನಮ್ಮನ್ನು. ಅದೇ ರೀತಿ ಈಗ ಚಂದ್ರಲೇಔಟಲ್ಲಿ ಒಂದು ಮಾಡಿದ್ದೀನಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಇಲ್ಲೂ ಬನ್ನಿ ಸರ್, ಒಂದ್ಸರಿ ಟೇಸ್ಟ್ ಮಾಡಿ ಬಂದು ನೋಡಿ ಸರ್. ನಮ್ಮದೇ ಆದಂಥ ಮಸಾಲೆ ಪೌಡ್ರ್ ಇದೆ ಬಿರಿಯಾನಿದು, ಅದನ್ನು ತಂದು ತುಂಬ ನೀಟಾಗಿ, ನೀವೇ ನೋಡಿದ್ರಲ್ಲ, ಎಲ್ಲ ನೀಟಾಗಿ ತುಂಬ ಜನಕ್ಕೆ ಪಬ್ಲಿಕ್ ಕಾಣೋ ಥರನೇ ಮಾಡ್ತಾಯಿದ್ದೀನಿ. ನಾವೇನು ಒಳಗಡೆ ಮಾಡಲ್ಲ, ಕಲರ್ ಹಾಕಲ್ಲ, ಕೆಟ್ಟದ್ದೇನು ಯೂಸ್ ಮಾಡಲ್ಲ. ಅದಕ್ಕೋಸ್ಕರ ಜನಕ್ಕೆ ಕಣ್ಣು ಕಾಣಬೇಕು, ಅದೇ ಥರನೇ ಮಾಡ್ತಾಯಿದ್ದೀನಿ ಸರ್. ಇಲ್ಲೂ ಹೌದು 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 ಹೌದು. ನಮ್ಮದೇನು ನಮ್ಗೆ ಗೊತ್ತಿರೋವಂಥ ಒಂದು ಫಾರಮಲ್ಲಿ ಚಿಕನ್ ಹೋಗಿ ತೊಗೊಳ್ತೀವಿ. ತಗೊಂಡು ಒಂದು 2 ರಿಂದ 3 ಸರಿ ವಾಶ್ ಮಾಡ್ತೀವಿ. ನಮ್ಗೆ ಚಿಕನ್ ತಿಂದರೆ ಗೊತ್ತಾಗ್ಬಿಡ್ತದೆ ಸರ್ ಯಾವ ಥರ ಇದ್ದಿದ್ದು ಪೀಸ್ ಅಂತ. ಕೋಳಿ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಎಲ್ಲ. ಅದೇ ರೀತಿ ಪ್ರೊಸೀಜರಾಗೆ ತೊಗೊಬಂದು ಒಳ್ಳೆ ಇಂಡಿಯಾ ಗೇಟ್ ರೈಸ್ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಬನ್ನಿ ಟೇಸ್ಟ್ ಮಾಡಿ ಸರ್. ಸರ್, ನಾವು ಮೊದಲು ಒಲೆ ಹಚ್ಚುತ್ತೀವಿ, ಪಾತ್ರೆ ಇಟ್ಟು ಆಯಿಲ್ ಹಾಕ್ಕೊತೀವಿ. ಸನ್ಪ್ಯೂರ್ ಯೂಸ್ ಮಾಡ್ತಾಯಿದ್ದೀವಿ. ಆಯಿಲು ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಹಾಕ್ಕೊತೀವಿ, ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀವಿ. ಪಲಾವ್ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಫ್ರೈ ಮಾಡ್ಕೊಂಡು ಮತ್ತು ಅಲ್ಲಿಂದ ಬಂದು ಚಿಕನೆಲ್ಲ ಕಟ್ ಮಾಡಿಸಿ ವಾಶ್ ಮಾಡ್ಕೊಂಡಿರ್ತೀವಿ. ಚಿಕನ್ ಒಂದು 2 ರಿಂದ 3 ಸರಿ ವಾಶ್ ಮಾಡಿ ತೊಗೊಂಬಂದು ಹಾಕ್ಕೊತೀವಿ. ಅದು ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪು ಹಾಕಿ ಕ್ಲೀನಾಗಿ ತಿರುಗಿಸ್ತೀವಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಹಸಿಮೆಣ್ಸಿಕಾಯಿ ಏನು ಫ್ರೈ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ತೀವಿ. ಅದನ್ನು ಹಾಕಾದ್ಮೇಲೆ ನಮ್ಮದು ಮಸಾಲೆ ಇದೆ, ಬಿರಿಯಾನಿ ಪೌಡ್ರ್ ಇದೆ, ಆ ಪೌಡ್ರನ್ನ ಹಾಕಿ ಚೆನ್ನಾಗಿ ತಿರುಗಿಸ್ತೀವಿ. ಆಮೇಲೆ ಒಂದು ಚೆನ್ನಾಗಿ ಚಿಕನ್ ಎಲ್ಲ ಉಪ್ಪೆಲ್ಲ ಇಳಿತೀವಿ ಅಂತ ಅಂದಾಗ ವಾಟ್ರ್ ಹಾಕಿ ಚೆನ್ನಾಗಿ ಮಳ್ಳಿಸ್ತೀವಿ ಸರ್. ಅದಾದಮೇಲೆ ರೈಸ್ ಹಾಕ್ತೀವಿ. ರೈಸು ಚೆನ್ನಾಗಿ ಒಂದು ಲೆವೆಲ್ ಬೆಂದಮೇಲೆ ತುಪ್ಪ ಹಾಕಿ ದಮ್ ಹಾಕ್ತೀವಿ ಸರ್. ದಮ್ ಹಾಕಿ ಈ ಥರ ರೆಡಿ ಆಗುತ್ತೆ ಸರ್. ಹೌದು ಸರ್, ಕಾಪಾಡ್ಕೊಂಡು ಬರ್ತಾಯಿದ್ದೀವಿ ನಾವೆಲ್ಲ. ಆವಾಗ ಒಂದು 1000 ರಿಂದ 1500 ಜನದವರೆಗೂ ಕ್ಯೂ ನಿಂತ್ಕೊಂಡು ತಿಂತಾಯಿದ್ರು. ನೀವು ತುಂಬ ಕಡೆ ವೀಡಿಯೋದಲ್ಲೆಲ್ಲ ನೋಡಿದ್ದೀರಾ, ಎಲ್ಲರೂ ಕೇಳಿದ್ದೀರಾ. ಈಗೂ ಅದೇ ಟೇಸ್ಟ್ ಕಾಪಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮದೇನು ಮಸಾಲೆ ಅಂದರೆ ನಮ್ಮದೇ ಓನ್ ಮಸಾಲೆ ಆಗಿರೋದನ್ನು ನಾವೆಲ್ಲ ಮಾಡಿ ಮನೇಲಿ ಇಟ್ಕೊಂಡಿರ್ತೀವಿ. ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ತೊಗೊಬಂದು ಹಾಕೋತೀವಿ. ಈಗ ಅದೇ ಥರ ಟೇಸ್ಟ್ ಮೇಂಟೈನ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಈಗ ಚಂದ್ರಲೇಔಟಲ್ಲಿ ಒಂದು ಓಪನ್ ಮಾಡಿದ್ದೀವಿ. ಈಗ ಹಳೆ ಜಾಗ ಇದ್ದಿತ್ತವು, ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಆಯಿತು, ಏನೋ BDA ಪ್ರಾಬ್ಲಮ್ ಆಯಿತು ಅಂತ ಹೊಡೆದಾಕಿದ್ರು. ಅಲ್ಲಾದಮೇಲೆ ಈಗ ಹೊಸ್ದಾಗಿ ಅಂತ ಚಂದ್ರಲೇಔಟಲ್ಲಿ ಒಂದು ಮಾಡಿದ್ದೀವಿ. ನಾಗರಬಾವಿಲೂ ಇದೆ. ಚಂದ್ರಲೇಔಟಲ್ಲಿ ತುಂಬ ರೆಸ್ಪಾನ್ಸ್ ಇದೆ, ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ, ಕ್ಲೀನಾಗಿ ಮಾಡ್ತಾಯಿದ್ದೀವಿ. ಒಂದು ಸರಿ ಬಂದು ಟೇಸ್ಟ್ ನೋಡಿ ಸರ್, ನಿಮಗೆ ಗೊತ್ತಾಗುತ್ತೆ. ಸರ್, ಇಲ್ಲಿ ನಮ್ಮಲ್ಲಿ ಚಿಕನ್ ಕಬಾಬ್ ಸಿಗುತ್ತೆ, ಚಿಲ್ಲಿ ಚಿಕನ್ ಸಿಗುತ್ತೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ. ಸದ್ಯಕ್ಕೆ ಇಷ್ಟು ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಬೇರೆ ಇನ್ನೂ ಮಾಡೋ ಪ್ಲಾನಲ್ಲಿ ಇದೆ. ಈಗ ಹೊಸ್ದಾಗಿ ಮಾಡ್ತಾ ಇರೋದಿದ್ದು, ಮುಂದೆ ಇನ್ನೂ ಜಾಸ್ತಿ ಐಟಮ್ ಮಾಡ್ತೀನಿ ಸರ್. ಸರ್, ಲೊಕೇಶನ್ ಬಂದು ಐಪರ್ ವಿಲೇಜ್ ಎದುರುಗಡೆ ಸ್ಕೈಲೈನ್ ಅಪಾರ್ಟ್ಮೆಂಟ್ ಲಾಸ್ಟ್ ಗೇಟ್ ಹತ್ರ ಬರುತ್ತೆ ಸರ್. ಇದು ಪಾರ್ಕ್ ಇದೆ, ಪಾರ್ಕ್ ಅಪೋಸಿಟಲ್ಲಿ ಬರುತ್ತೆ ಸರ್. ಹೌದು, ಜನಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ಯಾವ ಥರ ವೈರಲ್ ಮಾಡಿದರೆ ನನಗೆ ಇವತ್ತು ಅದೇ ಥರ ಕಂಟಿನ್ಯೂ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಆದಷ್ಟು ಬನ್ನಿ, ಟೇಸ್ಟ್ ನೋಡಿ. ಚೆನ್ನಾಗಿಲ್ಲ ಅಂದರೆ ಓಪನ್ ಆಗಿ ನನಗೆ ಹೇಳಿ. ನಾನೇ ಮಾಡೋದ್ರಿಂದ ನನಗೆ ಗೊತ್ತಿರ್ತದೆ ಇದು ಯಾವ ಥರ ಚೆನ್ನಾಗಿಲ್ಲ ಅಂತ. ನನಗೆ ಹೇಳ್ಬೋದು ನೀವು ಬೇಕಾದ್ರೆ. ನನ್ನ ಹೆಸರು ಶಿಲ್ಪಾ ಅಂತ, ಗಿರಿನಗರದಿಂದ ಬರ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿದೆ. ಮನೇಲಿ ಹೇಗೆ ಮಾಡ್ತೀವೋ ಅದೇ ಥರ ಇದೆ. ಮತ್ತು ಮಸಾಲ ಎಲ್ಲ ಮೈಲ್ಡ್ ಆಗಿದೆ. ಚಿಕನ್ನು ಅಷ್ಟೇ ಜ್ಯೂಸಿಯಾಗಿ ತುಂಬ ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಬಂದು ಟೇಸ್ಟ್ ಮಾಡ್ತಾ ಇರ್ತೀವಿ. ವೀಕ್ಲಿ ಒನ್ಸ್ ಬಂದು ಟೇಸ್ಟ್ ಮಾಡ್ತಾ ಇರ್ತೀವಿ. ಮೇಡಮ್, ನಿಮಗೆ ಈ ಥರ ನಿಮಗೆ ಮಟನ್ನು ಚಿಕನ್ ತಿನ್ಬೇಕಂದ್ರೆ 108 ಡೆಸ್ಟಿನೇಷನ್ಸ್ ಇದೆ. ಇದನ್ನೇ ಯಾಕೆ ಚೂಸ್ ಮಾಡ್ತೀರಾ ಮಾದೇವಣ್ಣ? ಯಾಕಂದರೆ ಇದೊಂಥರ ಡಿಫ್ರೆಂಟ್ ಆಗಿದೆ. ವೈಟ್ ಪಲಾವ್ ಅಂತ, ಬೇರೆ ಕಡೆ ಎಲ್ಲ ಒಂಥರ ಗ್ರೀನಿಶ್ ಆಗಿರುತ್ತೆ, ಮಸಾಲ ಎಲ್ಲ ಇದು ಮಾಡಿರ್ತಾರೆ. ಇದೆಲ್ಲ ಮೈಲ್ಡ್ ಆಗಿದೆ. ಎಷ್ಟು ತಿಂದರೂ ಏನೋ ಮಸಾಲ ಜಾಸ್ತಿ ಅನಿಸಲ್ಲ. ಅದಕ್ಕೋಸ್ಕರ ಇದು ಇಷ್ಟ ಆಗುತ್ತೆ. ನನ್ನ ಹೆಸರು ದಿವಾಕರ್ ಅಂತ, ಗಿರಿನಗರದಿಂದ ಬಂದಿದ್ದೀನಿ. ಸೊ ಯೂಶ್ವಲಿ ನಾನು ಹಳೆ ಬ್ರಾಂಚ್ ಅಲ್ಲಿ ರೆಗ್ಯುಲರಾಗಿ ಹೋಗ್ತಾ ಇದ್ದೆ. ಈಗ ನಮಗೆ ತುಂಬ ಖುಷಿ ಆಯಿತು, ಈಗ ಇಲ್ಲೇ ಚಂದ್ರಲೇಔಟಲ್ಲಿ ಓಪನ್ ಆಗಿರೋದು. ಸೊ ತುಂಬ ಚೆನ್ನಾಗಿದೆ. ವೈಟ್ ಪಲಾವು ನಮಗೆ ಫೇವ್ರೇಟು. ಹುಡ್ಕೊಂಡು ಬಂದು ನಾನು ನಮ್ಮ ವೈಫ್ ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಇಲ್ಲಿ ತಿನ್ನೋಕ್ಕೆ. ಸರ್, ಈಗ ಹಳೆ ಟೇಸ್ಟು ತುಂಬ ಇಷ್ಟಪಟ್ಟಿದ್ರು, ಅದೇ ಥರ ಇದೆ? ಟೇಸ್ಟ್ ಯಾವ ರೀತಿ ಇದೆ? ಪೀಸ್ ಎಲ್ಲ ಯಾವ ರೀತಿ ಇದೆ? ಸೇಮ್ ಅದೇ ಥರ ಇದೆ. ನಮಗೇನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ. ಪಲಾವ್ ಇರ್ಬೋದು ಅಥವಾ ಪೀಸ್ ಇರ್ಬೋದು, ನೀವು ನೋಡ್ತಾ ಇದ್ದೀರಾ. ಸೊ ಏನು ಚೇಂಜಸ್ ಇಲ್ಲ, ಸೇಮ್ ಟೇಸ್ಟ್ ಇದೆ ಇದು. ಸರ್, ವ್ಯೂವರ್ಸ್ಗೆ ಏನು ಹೇಳ್ಬೋದಾ? ನಿಜವಾಗ್ಲೂ ಬಂದು ಒಂದ್ಸಲ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಬರ್ತಾನೆ ಇರ್ತೀರಾ. ತುಂಬ ಚೆನ್ನಾಗಿದೆ ಟೇಸ್ಟ್.